Greetings in the precious name of Jesus Christ. ನಿಮ್ಮೆಲ್ಲರಿಗೂ ಕೂಡ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ಸ್ವಾಗತಿಸುವಂತವನಾಗಿದ್ದೇನೆ. Welcome to this Kannada Sunday service of Ebenson Ministries. ಎಬೆನ್ಸನ್ ಸೇವೆಯ ಈ ಒಂದು ಕನ್ನಡ ಒಂದು ಸೇವೆಗಾಗಿ ನಿಮ್ಮೆಲ್ಲರನ್ನ ನಾನು ಸ್ವಾಗತಿಸುವಂತವನಾಗಿದ್ದೇನೆ. For today's meditation, let us turn to 1 John chapter 5 verse 14. ಇವತ್ತಿನ ಒಂದು ವಾಕ್ಯ ಧ್ಯಾನಕ್ಕಾಗಿ ನಾವು ಸತ್ಯವೇದದಲ್ಲಿ 1ನೇ ಯೋಹಾನನ ಪತ್ರಿಕೆ 5ನೇ ಅಧ್ಯಾಯ 14ನೇ ವಚನವನ್ನು ಓದಿಕೊಳ್ಳೋಣ. And this is the boldness which we have toward him, that if we ask anything according to his will, he hears us. ನಾನು ಓದ್ತೇನೆ. ನಾವು ದೇವರ ಚಿತ್ತಾನುಸಾರವಾಗಿ ಏನಾದರೂ ಬೇಡಿಕೊಂಡರೆ ಆತನು ನಮ್ಮ ವಿಜ್ಞಾಪನೆಯನ್ನು ಕೇಳುತ್ತಾನೆಂಬ ಧೈರ್ಯವು ಆತನ ವಿಷಯವಾಗಿ ನಮಗುಂಟು. Pray to the Father in Jesus' name. ನಾವು ಪ್ರಾರ್ಥನೆಯನ್ನ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪ್ರಾರ್ಥಿಸುವವರಾಗಿದ್ದೇವೆ. Jesus had given us the power of attorney to use his name. ನಮಗೆ ಯೇಸು ಕ್ರಿಸ್ತನು ಬಹಳ ಬಲಯುತವಾದಂತ ಹೆಸರನ್ನು ಕೊಟ್ಟು ಪ್ರಾರ್ಥಿಸಲಿಕ್ಕೋಸ್ಕರ ಕೊಟ್ಟಿರುತ್ತಾನೆ. Jesus came from the Father. ಯೇಸು ಕ್ರಿಸ್ತನು ತಂದೆಯಿಂದ ಬಂದವನಾಗಿದ್ದಾನೆ. This brings us into intimate contact with the Father in Jesus' name. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಇದು ತಂದೆಯ ಬಳಿಗೆ ನಮಗೆ ಒಂದು ನಿಕಟವಾದ ಸಂಬಂಧಕ್ಕೆ ನಡೆಸುವಂತದ್ದಾಗಿದೆ. The prayer is based on the simple ground of coming to the Father in Jesus' name. ಪ್ರಾರ್ಥನೆಯ ಒಂದು ಬಹಳ ಸರಳವಾದಂತ ಅರ್ಥ, ನಾವು ಯೇಸು ಕ್ರಿಸ್ತನ ಹೆಸರಿನಲ್ಲಿ ತಂದೆಯ ಬಳಿಗೆ ಬರುವಂತದ್ದಾಗಿದೆ. He invites us to come boldly to the throne of grace. ನಾವು ಆ ಒಂದು ಕೃಪಾ ಸಿಂಹಾಸನದ ಮುಂದೆ ನಾವು ಧೈರ್ಯವಾಗಿ ಬರಲು ದೇವರು ಕರೆ ಕೊಟ್ಟಿದ್ದಾನೆ. So we are invited to come fearlessly as a son in the Father's presence to make our needs known in prayer. ನಮ್ಮ ಒಂದು ಅವಶ್ಯಕತೆಗಳನ್ನು ಮುಂದಿಟ್ಟುಕೊಂಡು ಒಬ್ಬ ಮಗನು ತಂದೆಯ ಬಳಿಗೆ ಬರುವಂತೆ ಬರ್ಲಿಕ್ಕೋಸ್ಕರ ದೇವರು ನಮಗೆ ಒಂದು ಆಹ್ವಾನವನ್ನು ಕೊಟ್ಟಿರುತ್ತಾನೆ. The believer also has to carry out the plan of redemption in bringing lost men to the saving knowledge of Christ and healing the sick. ಆ ಪ್ರತಿ ವಿಶ್ವಾಸಿಯು ಕೂಡ ದೇವರ ಒಂದು ಕೊಡುವಂತ ರಕ್ಷಣೆಯ ಮಾರ್ಗಕ್ಕೆ ನಡೆಸುತ್ತಾ ಹಾಗೂ ಸ್ವಸ್ಥತೆಗೆ ಕರೆ ಕೊಡಬೇಕೆಂಬುದಾಗಿ ಪ್ರತಿ ವಿಶ್ವಾಸಿಯನ್ನ ದೇವರು ಕರೆಯುತ್ತಾನೆ. We have to do the same kind of work that our master did. ನಮ್ಮ ಗುರುವಾದ ಯೇಸು ಕ್ರಿಸ್ತನು ಮಾಡಿದ ಕಾರ್ಯವನ್ನೇ ನಾವು ಕೂಡ ಮಾಡಬೇಕೆಂಬುದಾಗಿ ದೇವರು ನಮಗೆ ಕರೆ ಕೊಟ್ಟಿದ್ದಾನೆ. We know that he hears us whatsoever we ask. ನಮಗೆ ಗೊತ್ತುಂಟು, ನಾವು ಏನಾದರೂ ಪ್ರಾರ್ಥನೆಯಲ್ಲಿ ಬೇಡಿಕೊಂಡರೆ ಆತನು ನಮ್ಮ ಪ್ರಾರ್ಥನೆಯನ್ನು ಕೇಳಿಕೊಡು ಸದುತ್ತರವನ್ನು ಕೊಡುತ್ತಾನೆಂದು ನಮಗೆ ತಿಳಿದಿದೆ. Jesus came to do the will of the Father. ಯೇಸು ಕ್ರಿಸ್ತನು ತಂದೆಯ ಚಿತ್ತವನ್ನು ನೆರವೇರಿಸಲಿಕ್ಕೋಸ್ಕರ ಈ ಲೋಕಕ್ಕೆ ಬಂದನು. We also do the same thing Jesus did and taught us to do. ಆ ಯೇಸು ಕ್ರಿಸ್ತನು ಮಾಡಿದಂಥ ಸೇವೆಯನ್ನೇ ನಾವು ಕೂಡ ಮಾಡಬೇಕೆಂಬುದಾಗಿ ದೇವರು ನಮಗೆ ಕರೆ ಕೊಟ್ಟಿದ್ದಾರೆ. If we are in his will, then we are certain that our prayers are answered. ನಾವು ದೇವರ ಚಿತ್ತದಲ್ಲಿದ್ದರೆ ನಮ್ಮ ಪ್ರಾರ್ಥನೆಗಳಿಗೆ ದೇವರು ಉತ್ತರ ಕೊಡುತ್ತಾನೆ ಎಂಬಂತ ಭರವಸೆ ನಮಗಿದೆ. Prayer without faith is of no use. ನಂಬಿಕೆ ಇಲ್ಲದಂತ ಪ್ರಾರ್ಥನೆಯು ಅದು ನಿಷ್ಪ್ರಯೋಜನವಾಗಿದೆ. Don't talk about doubt or unbelief. ನಾವು ನಮ್ಮ ಅಪನಂಬಿಕೆಯನ್ನ ಮುಂದಿಟ್ಟುಕೊಂಡ್ರೆ ನಮ್ಮ ಪ್ರಾರ್ಥನೆಗೆ ಉತ್ತರ ಸಿಗುವುದಿಲ್ಲ. Never talk about failure. ನಾವು ಸೋಲುತ್ತೇವೆ ಎಂಬಂತ ಮಾತನ್ನ ಹೇಳಬಾರದು. Talk about the word of God and of your utter confidence in it. ನಾವು ದೇವರ ವಾಕ್ಯವನ್ನೇ ಮತ್ತು ದೇವರಲ್ಲಿಟ್ಟುವಂತ ವಿಶ್ವಾಸವನ್ನೇ ನಾವು ಪ್ರಕಟಿಸುವಂತವರಾಗಿರಬೇಕು. You can't build faith without practicing the word. ನಾವು ವಾಕ್ಯವನ್ನ ಪ್ರಯೋಗಿಸದೆ ವಾಕ್ಯದಂತೆ ನಡೆಯದೆ ನಾವು ಪ್ರಾರ್ಥನೆ ಮಾಡಲಿಕ್ಕೆ ಸಾಧ್ಯವಿಲ್ಲ. If you are only a hearer and not a doer, your prayers are but empty words. ನಾವು ದೇವರ ವಾಕ್ಯವನ್ನು ಕೇಳುವವರೇ ಮಾತ್ರವಾಗಿದ್ದು ವಾಕ್ಯದ ಪ್ರಕಾರ ನಡೆಯದಿದ್ದರೆ ನಮ್ಮ ಪ್ರಾರ್ಥನೆಗಳಿಗೆ ಸದುತ್ತರ ದೊರೆಯುವುದಿಲ್ಲ. It's a wonderful thing to be a doer of Jesus' words. ಯೇಸು ಕ್ರಿಸ್ತನ ವಾಕ್ಯದ ಪ್ರಕಾರ ನಡೆಯುವುದಾದ್ರೆ ಇದು ಬಹಳ ಅದ್ಭುತವಾದಂತ ಕಾರ್ಯವಾಗಿರುತ್ತದೆ. This is the real secret of prayer life. ನಮ್ಮ ಒಂದು ಪ್ರಾರ್ಥನೆಗೆ ಇದೊಂದು ರಹಸ್ಯವಾದಂತ ಮಾತಾಗಿದೆ. The condition for answered prayer is abiding in him and his abiding in you.
ಪ್ರಾರ್ಥನೆಗೆ ಸದುತ್ತರ ಬರಬೇಕಾದ್ರೆ ನಾವು ಯೇಸು ಕ್ರಿಸ್ತನಲ್ಲಿಯೂ ಯೇಸು ಕ್ರಿಸ್ತನು ನಮ್ಮಲ್ಲಿಯೂ ಕೂಡ ನೆಲೆಗೊಂಡಿರಬೇಕು. It's a heart full of the word. ಇದು ಹೃದಯದಲ್ಲಿ ತುಂಬಾ ವಾಕ್ಯಗಳು ತುಂಬಿರುವಂತದ್ದಾಗಿರಬೇಕು. When pressure comes, the word comes out. ನಮಗೆ ಆ ಒಂದು ಒತ್ತಡಗಳು ಬಂದಾಗ ಹೃದಯದಿಂದ ವಾಕ್ಯಗಳು ನಮಗೆ ಹೊರ ಬರುವಂತ ಇರಬೇಕು. You pray with boldness and accuracy. ನಾವು ಬಹಳ ನಿಖರವಾಗಿಯೂ ಆಗಿಯೂ ನಾವು ಧೈರ್ಯವಾಗಿ ಪ್ರಾರ್ಥನೆಯನ್ನ ಮಾಡುವಂತವರಾಗಿರಬೇಕು. You ask what you will and it is done because your asking is rooted in the living word. ನಾವು ದೇವರ ವಾಕ್ಯದ ಜೀವವುಳ್ಳ ವಾಕ್ಯದ ಪ್ರಕಾರ ನಾವು ಪ್ರಾರ್ಥಿಸುವುದಾದ್ರೆ ನಮ್ಮ ಪ್ರಾರ್ಥನೆಗಳಿಗೆ ಖಂಡಿತವಾಗಿಯೂ ಕೂಡ ಸದುತ್ತರ ದೊರಕುವಂತದ್ದಾಗಿದೆ. May the Lord bless you all with these words. ದೇವರು ನಿಮ್ಮೆಲ್ಲರನ್ನು ಕೂಡ ಆಶೀರ್ವದಿಸಲಿ. Let's pray. ಪ್ರಾರ್ಥನೆ ಮಾಡಿಕೊಳ್ಳೋಣ. ಕೃಪೆಯಲ್ಲಿ ಐಶ್ವರ್ಯವಂತ ಪರಲೋಕ ತಂದೆಯಾದ ದೇವರೇ, ನಿನ್ನ ಜೀವವುಳ್ಳ ವಾಕ್ಯಕ್ಕಾಗಿ ಸ್ತೋತ್ರ ಸ್ವಾಮಿ. ನೀವು ನಂಬಿಕೆಯಿಂದ ಏನಾದರೂ ಬೇಡಿಕೊಂಡರೆ ಅದು ನಮಗೆ ದೊರೆಯುವುದು ಎಂಬುದಾಗಿ ನೀನು ಹೇಳಿದ್ದಕ್ಕಾಗಿ ಸ್ತೋತ್ರ ತಂದೆ. ಅದು ಬೇಡಿಕೊಳ್ಳಿರಿ ನಿಮಗೆ ದೊರೆಯುವುದು ಎಂಬುದಾಗಿ ನೀನು ವಾಗ್ದಾನ ಮಾಡಿದ್ದೆ, ಅದಕ್ಕಾಗಿ ಸ್ತೋತ್ರ. ಮಾತ್ರವಲ್ಲದೆ ಸ್ವಾಮಿ, ನೀತಿವಂತನ ಅತ್ಯಾಸಕ್ತಿಯುಳ್ಳ ಪ್ರಾರ್ಥನೆಯು ಬಹು ಬಲವಾಗಿದೆ ಎಂಬುದಾಗಿ ನೀನು ವಾಕ್ಯ ಇದೆ ಸ್ವಾಮಿ, ಅದಕ್ಕಾಗಿ ಸ್ತೋತ್ರ. ಈಗ ಕೇಳಿದಂಥ ವಾಕ್ಯವನ್ನು ಆಶೀರ್ವದಿಸು. ಇದರ ಮುಖಾಂತರವಾಗಿ ಸ್ವಾಮಿ ಪ್ರತಿಯೊಬ್ಬರು ಕೂಡ ನೀನು ಆಶೀರ್ವದಿಸಿ ಆತ್ಮಿಕವಾಗಿ ವೃದ್ಧಿ ಹೊಂದಲು ಹಾಗೂ ಸ್ವಾಮಿ ಎಲ್ಲ ಪ್ರಾರ್ಥನೆಗಳು ಸದುತ್ತರವನ್ನು ಹೊಂದಿಕೊಳ್ಳಲು ನೀನು ಕೊಡುವಂಥ ಬಿಡುಗಡೆ, ನೀನು ಕೊಡುವಂಥ ಸ್ವಸ್ಥತೆ, ನೀನು ಕೊಡುವಂಥ ಸಮಾಧಾನವನ್ನು ಎಲ್ಲರೂ ಕೂಡ ಅನುಭವಿಸುವಂತೆ ನೀನು ಸಹಾಯಿಸು. ನಾನಾದರೂ ಅವುಗಳಿಗೆ ಜೀವ ಇರಬೇಕೆಂತಲೂ ಸಮೃದ್ಧಿಯು ಇರಬೇಕೆಂತಲೂ ಬಂದಂಥ ಯೇಸು ಕ್ರಿಸ್ತನೇ, ಪ್ರತಿಯೊಬ್ಬರು ಕೂಡ ಇದನ್ನು ಅನುಭವಿಸಿ ಈ ಸ್ವಾಮಿ ನಿನಗೆ ಕೃತಾರ್ಥರಾಗುವಂತೆ ನೀನು ಸಹಾಯಿಸು. ಈ ವಾಕ್ಯಗಳ ಬೆಳಕಿನಲ್ಲಿ ನಡೆಯುವಂತೆ ನೀನು ಸಹಾಯಿಸು. ನಾವು ಕೇವಲ ಕೇಳುವವರು ಮಾತ್ರವಾಗಿರದೆ ವಾಕ್ಯದ ಪ್ರಕಾರ ನಡೆಯುವರಾಗಿದ್ದು ಧನ್ಯರಾಗಿರುವಂತೆ, ಬಂಡೆಯ ಮೇಲೆ ಕಟ್ಟಿದ ಮನೆಯಾಗಿರುವಂತೆ ನಮ್ಮನ್ನು ನಡೆಸಬೇಕಾಗಿ ಈ ಕೇಳುಗರೆಲ್ಲರಿಗೂ ಕೂಡ ನೀನು ಆಶೀರ್ವದಿಸಿ ಬಲಪಡಿಸಿ ಸ್ವಾಮಿ ಫಲಭರಿತವಾದಂಥ ಸ್ವಾಮಿ ದ್ರಾಕ್ಷಿ ಬಳ್ಳಿಗಳಾಗಿ ಪ್ರತಿಯೊಬ್ಬರನ್ನು ಉಪಯೋಗಿಸಬೇಕಾಗಿ ಈ ಪ್ರಾರ್ಥನೆಯನ್ನು ನಮ್ಮ ಪ್ರಭು ರಕ್ಷಕನಾದಂಥ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪ್ರಾರ್ಥಿಸುತ್ತೇವೆ. ಆಮೆನ್.